ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮಂತ್ರಾಲಯದ ರಾಯರ ಮಠದಲ್ಲಿ ಭಾಷಾ ವಿವಾದ ಏನು ಸೃಷ್ಟಿಯಾಗಿತ್ತು. ಈ ವಿವಾದ ಎಬ್ಬಿಸಿದವರ ವಿರುದ್ಧವಾಗಿ ಮಠದ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಷಾ ವಿವಾದ ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಿ ಭಕ್ತರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಶಕಗಳಿಂದಲೂ ಕೂಡ ಕನ್ನಡದಲ್ಲೇ ಇದೆ ರಾಯರ ಶ್ಲೋಕ. 1981ರ ಭಾಗ್ಯವಂತ ಸಿನಿಮಾದಲ್ಲೂ ಈ ಕನ್ನಡ ನಾಮಫಲಕವೇ ಇತ್ತು. ಕನ್ನಡದಲ್ಲೇ ಇದ್ದ ರಾಯರ ಶ್ಲೋಕ ಸಿನಿಮಾದಲ್ಲಿ ಹೈಲೈಟ್ ಕೂಡ ಆಗಿತ್ತು. ಈಗ ಬೇಕಂತಲೇ ವಿವಾದವನ್ನ ಹುಟ್ಟಿಸ್ತಾ ಇದ್ದಾರೆ ಅಂತ ಹೇಳಿ ಭಕ್ತರು ಕಿಡಿಕಾರಿದ್ದಾರೆ. ನೋಡಿ, ಮಂತ್ರಾಲಯದ ರಾಯರ ಮಠದಲ್ಲಿ ಏನು ಶ್ಲೋಕ ಇದೆ ಅದು ಕನ್ನಡದಲ್ಲಿದೆ. ಇದು ಆಂಧ್ರಕ್ಕೆ ಸೇರಿದಂತಹ ಮಠ. ಆದ್ರೆ ಯಾಕೆ ಕನ್ನಡದಲ್ಲಿ ಈ ಶ್ಲೋಕವನ್ನ ಹಾಕಲಾಗಿದೆ ಅಂತ ಹೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಭಕ್ತರು ಕಿಡಿಕಾರಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಂತ್ರಾಲಯದ ರಾಯರ ಏನು ಮಠ ಇದೆ, ಇಲ್ಲಿ ರಾಯರ ಕನ್ನಡ ಶ್ಲೋಕವನ್ನ ಬಳಕೆ ಮಾಡುವಂತ ವಿಚಾರ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಎಲ್ಲೊಂದು ಕಡೆ ಇದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದ್ರೆ ಇದು ಭಕ್ತರ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಇದಕ್ಕೆ ಭಾಷಾ ವಿವಾದವನ್ನು ಅಂಟಿಸೋದು ಎಷ್ಟು ಸರಿ ಅಂತ ಹೇಳಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ರಾಯರ ಭಕ್ತರಿದ್ದಾರೆ, ಮಾತಾಡ್ತೀನಿ. ಸರಿ ಹೇಳಿ, ರಾಯರ ಒಂದು ಶ್ರೀಮಠದ ಏನಿದೆ ಅದರ ಮುಖ್ಯ ದ್ವಾರದಲ್ಲಿ ಕನ್ನಡದಲ್ಲಿ ಶ್ಲೋಕ ಇದೆ, ಆ ಬಗ್ಗೆ ವಿವಾದ ಹುಟ್ಟಾಕಿರುವಂಥದ್ದು. ಇಲ್ಲೊಂದು ಕಡೆ ತೆಲುಗು ಭಾಷಿಕರು ಇದು ತಪ್ಪು, ತೆಲುಗು ಭಾಷೆಯಲ್ಲಿ ಹಾಕಿ ಅಂತ ಅಲ್ಲಿನ CM ಮತ್ತು DCM ಅವರಿಗೆ ಟ್ಯಾಗ್ ಮಾಡ್ತಾ ಇರುವಂಥದ್ದು. ಇಲ್ಲೊಂದು ಕಡೆ ಭಕ್ತರ ಆಕ್ರೋಶಕ್ಕೆ ಕಾರಣ ಆಗ್ತದೆ. ಏನು ಹೇಳ್ತೀರಿ ಸರ್? ಈಗ ರಾಘವೇಂದ್ರ ಸ್ವಾಮಿಗಳು ಈ ಒಂದು ಭಾಷೆಗೆ ಸೀಮಿತ ಅಲ್ಲ, ಅವರು ಅನ್ಯನ್ನ ಎಲ್ಲ ಭಾಷೆ, ಕನ್ನಡ, ತಮಿಳು, ತೆಲುಗು, ಮರಾಠಿ ಇರಲಿ, ಯಾವುದೇ ಇರಲಿ. ಈಗ ನಮ್ಮ ಮಂತ್ರಾಲಯದಲ್ಲಿ ಈಗ ಈ ಕನ್ನಡ ಭಾಷೆ ಪೂಜ್ಯ ರಾಘವೇಂದ್ರ ಈ ಶ್ಲೋಕ ಹಾಕಿದಾರ, ಈಗಿಂದಲ್ಲ, ಅದು ಸುಮಾರು ನೂರಾರು ಒಂದು 50-60 ವರ್ಷದಿಂದ ಅಲ್ಲಿ ಕನ್ನಡ ಬಳಕೆನೇ ಇದೆ. ಈಗ ನಮ್ಮ ಎಲ್ಲ ಆಂಧ್ರಕ್ಕಿಂತ ನಮ್ಮ ಕರ್ನಾಟಕ ರಾಯರ ಭಕ್ತರೇ ಜಾಸ್ತಿ ಇದ್ದಾರೆ. ಕರ್ನಾಟಕದವರು ಪ್ರತಿಯೊಂದು ನಮ್ಮಲ್ಲಿ ತಾಲೂಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿದೆ. ಹೀಗಾಗಿ ಅವ್ರು ಏನು ಈ ರೀತಿ ಅವರು ಕನ್ನಡ ಭಾಷೆ ಬೇಡ ಅದನ್ನು ತೆಲುಗುದಲ್ಲಿ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ, ಅದು ಖಂಡಿತ ತಪ್ಪದು. ಇದ್ರ ಬಗ್ಗೆ ನಮಗೆ ಒಂಥರ ಬೇಜಾರಾಗಿದೆ. ಆ ಸೀಮೆಯನ್ನು ದಾಟಿ ಮೀರಿ ನಿಂತವರು ಇದು ಬಳಕೆ ಏನದ, ಕನ್ನಡ ಬಳಕೆ ಏನದ ಮೊದಲಿಂದ ಈಗಿಂದ ಅಲ್ಲ, ಮೊದಲಿಂದ ಸುಮಾರು ವರ್ಷದಿಂದಲೂ ಅಲ್ಲಿ ಕನ್ನಡ ಬಳಕೆನೇ ಇದೆ. ನಾವು ಪ್ರತಿ ವರ್ಷ 4-5 ಸಾರಿ ಹೋಗ್ತಾ ಇರ್ತೀವಿ. ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತದೆ. ರಾಯರ ಭಕ್ತರಾಗಿ ನಾನು ಮಾತಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ಸರ್, ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 1981ರಲ್ಲಿ ಬಂದಂಥ ಸಿನಿಮಾ ಭಾಗ್ಯವಂತ ಅನ್ನೋ ಸಿನಿಮಾದಲ್ಲಿ ಆ ಒಂದು ಕ್ಲಿಪ್ ಬರುತ್ತೆ. ಪುನೀತ್ ರಾಜ್ಕುಮಾರ್ ಬಾಲ್ಯ ನಟರಾಗಿದ್ದಾಗ ಮಂತ್ರಾಲಯಕ್ಕೆ ಖುದ್ದು ಮಂತ್ರಾಲಯದಲ್ಲಿ ಶೂಟಿಂಗ್ ಆಗಿರುವಂಥದ್ದು. ಅಲ್ಲೂ ಕೂಡ ಏನಿಗೆ ವಿವಾದಕ್ಕೆ ಕಾರಣ ಆಗಿದೆ, ಅದು ಆ ಸಂದರ್ಭದಲ್ಲೂ ಕೂಡ ಕನ್ನಡದಲ್ಲೇ ಇರುವಂಥದ್ದು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 40-44 ವರ್ಷಗಳಿಂದಲೂ ಕೂಡ ವಿವಾದ ಇಲ್ಲದೆ ಇರುವಂಥದ್ದು. ಈಗ ವಿವಾದ ಮಾಡ್ತಾ ಇದ್ದಾರೆ ಅನ್ನೋದು. ಈಗ ನಾವು ಆ ಚಿತ್ರವನ್ನು ನೋಡಿದ್ದೀವಿ, ಅದರಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲೇ ಇದೆ. ಅದು ಪೂಜ್ಯ ರಾಘವೇಂದ್ರ ಸ್ತೋತ್ರ ಏನಿದೆ ಮಂತ್ರಾಲಯ ಮಹಾದ್ವಾರದಲ್ಲಿ, ಅದೆಲ್ಲ ಶೂಟಿಂಗ್ನಲ್ಲಿ ಆಗಿದೆ, ಎಲ್ಲ ಆಗಿದೆ. ನೋಡಿದ್ದೀವಿ, ನಾವು ನೋಡಿದ್ದೀವಿ. ಇಷ್ಟು 50 ವರ್ಷದಲ್ಲಿ ಈ ಸದ್ಯ ಒಮ್ಮೆಂದೊಮ್ಮೆಲೆ ಈ ಕಿಚ್ಚು ಹತ್ತಿದೆ ಅಂದರೆ ಯಾರೋ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟಿಂಗ್ ಮಾಡಿದ್ದಾರೆ. ಅದನ್ನು ಯಾವುದೇ ರೀತಿಯಿಂದ ಸರ್ಕಾರ ಆಯಿತು ಇದಾಯಿತು, ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅಲ್ಲಿ ಸರ್ಕಾರ ಅನ್ನೋದಕ್ಕೆ ಕ್ರಮ ತಗೋಬೇಕು. ಇದು ಭಕ್ತರು ಹೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಏನು 40-50 ವರ್ಷಗಳಿಂದಲೂ ಕೂಡ ಇಲ್ಲಿ ಕನ್ನಡ ಏನು ಬಳಕೆ ಇದೆ, ಮತ್ತು ಹಿಂದೆ ಸಿನಿಮಾಗಳು ಕೂಡ ಶೂಟಿಂಗ್ ಆದಂಥ ಸಂದರ್ಭದಲ್ಲಿ ಕನ್ನಡ ಬಳಕೆಯಲ್ಲಿ ಇದೆ. ಹೀಗಾಗಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಕಿಡಿಗೇಡಿಗಳು ಮಾಡಿರುವಂಥದ್ದನ್ನು ಮುಂದಿಟ್ಕೊಂಡು ಆ ಬಗ್ಗೆ ಕ್ರಮ ಆಗುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಮಂತ್ರಾಲಯ. ನೋಡಿ, ಬುರುಡೆ ಗ್ಯಾಂಗ್ನ ಪ್ರಮುಖ ಆರೋಪಿ ಚಿನ್ನಯ್ಯ ಸದ್ಯ ಬುರುಡೆ ಗ್ಯಾಂಗ್ನಿಂದ ದೂರವಾಗಿದ್ದಾನೆ. ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾನೆ. ಬೆಳ್ತಂಗಡಿಯ ಕನ್ಯಾಡಿಯಲ್ಲಿ ಚಿನ್ನಯ್ಯನಿಗೆ ಕೂಲಿ ಕೆಲಸ. ಲಾಡ್ಜ್ ಮಾಲೀಕರಿಂದ ಆರೋಪಿ ಚಿನ್ನಯ್ಯನಿಗೆ ಕೂಲಿ ಕೆಲಸ ಕೊಡಿಸಲಾಗಿದೆ. ಲಾಡ್ಜ್ ಹಿಂಭಾಗದ ಜಮೀನಲ್ಲಿ ಮಾಲೀಕರು ಕೆಲಸ ಕೊಟ್ಟಿದ್ದಾರೆ. ದಿನಕ್ಕೆ 700 ರೂಪಾಯಿ ಸಂಬಳವನ್ನ ಫಿಕ್ಸ್ ಮಾಡಿದ್ದಾರೆ ಮಾಲೀಕರು. ಜೈಲಿನಿಂದ ಹೊರಬಂದ ಬಳಿಕ ಕೆಲಸಕ್ಕೆ ಅಲ್ದಾಡಿದ್ದ ಚಿನ್ನಯ್ಯ ಧರ್ಮಸ್ಥಳ ವ್ಯಾಪ್ತಿಯಲ್ಲೇ ಇರಬೇಕು ಅಂತ ಹೇಳಿ ಜಾಮೀನು ಸಿಕ್ಕಿತ್ತು, ಅಂದ್ರೆ ಷರತ್ತು ಕೂಡ ಇತ್ತು. ಪ್ರತಿ 2 ದಿನಕ್ಕೊಮ್ಮೆ ಠಾಣೆಗೆ ಬಂದು ಸಹಿ ಹಾಕಬೇಕು ಅನ್ನುವಂತಹ ಷರತ್ತು ಕೂಡ ಇದೆ. ಹೀಗಾಗಿ ಕನ್ಯಾಡಿಯ ಲಾಡ್ಜ್ನಲ್ಲೇ ಆರೋಪಿ ಚಿನ್ನಯ್ಯ ಕೂಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH